Welcome to Akka Academy Bengaluru YouTube channel. As part of our online series, so far we had done CSAT classes in permutation classes in permutations and combinations. We have completed permutations and combinations concept-wise in around 18 videos. In case you have not watched those 18 videos, please do watch permutations and combination, because for CSAT paper, priority wise, permutations and combination is very high, has got very high priority, and it is very important compared to data interpretation. In data interpretation, so far we had done one video. That video's description is, a link is given in the description. Please do watch the first video and then come to watch the second video. First video dalli nanu basic data interpretation na ಬಗ್ಗೆ ಹೇಳಿದೀನಿ. ಯಾವ ರೀತಿ ಕ್ವೆಶ್ಚನ್ಸ್ ಬರುತ್ತೆ, ಹೇಗೆ ನೀವು ಸಾಲ್ವ್ ಮಾಡಬೇಕು, ಅಪ್ರೋಚ್ ಹೇಗಿರಬೇಕು ಅಂತೆಲ್ಲ ಹೇಳಿದ್ದೇನೆ. ಸೊ ಈ ವಿಡಿಯೋದಿಂದ ಡೈರೆಕ್ಟ್ ಕ್ವೆಶ್ಚನ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಹೋಗೋಣ. ಟೇಬಲ್ ಬಂದಾಗ, ಟ್ಯಾಬ್ಯುಲರ್ ಗ್ರಾಫ್ ಬಂದಾಗ ಕ್ವೆಶ್ಚನ್ಸ್ ಗಳನ್ನ ಹೇಗೆ ಸಾಲ್ವ್ ಮಾಡೋದು, ಅರ್ಥೈಸ್ಕೊಳ್ಳೋದು ಹೇಗೆ ಅಂತ ನೋಡ್ತಾ ಹೋಗೋಣ. ಸೊ ಫಸ್ಟ್, ಸೊ ಈ ಕ್ವೆಶ್ಚನ್ಸ್ ಗಳ PDF ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ. PDF ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀವಿ. ಸೊ ಆ PDF ನ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಸ್ಕ್ರೀನ್ ಇಸ್ ನಾಟ್ ಕ್ಲಿಯರ್ ಫಾರ್ ಯು, ಸ್ಕ್ರೀನ್ ನಿಮ್ಗೆ ಕ್ಲಿಯರ್ ಇಲ್ಲದೆ ಇದ್ರೆ ಆ PDF ಅನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆದು ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನ್ಸ್ ಗಳನ್ನು ನೋಡೋಕೆ ಟ್ರೈ ಮಾಡಿ. ಡಿಸ್ಕ್ರಿಪ್ಷನ್ ಅಲ್ಲಿ PDF ಕೊಟ್ಟಿದ್ದೇವೆ, ಡೌನ್ಲೋಡ್ ಮಾಡಿ. ಫೈನ್. ನೌ ಜಸ್ಟ್ ಪಾಸ್ ದಿ ವಿಡಿಯೋ ಅಂಡ್ ಜಸ್ಟ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್ ಬಂದಾಗ ಫಸ್ಟ್ ಇನ್ಸ್ಟ್ರಕ್ಷನ್ ಅನ್ನು ಓದ್ಬಿಟ್ಟು ಟೇಬಲ್ ಅಲ್ಲಿ ಏನಿದೆ ಅಥವಾ ಗ್ರಾಫ್ ಅಲ್ಲಿ ಏನಿದೆ ಅಂತ ನೋಡ್ಕೊಳ್ಬೇಕು, ನಂತರ ಕ್ವಶನ್ ಹೋಗ್ಬೇಕು. ಅದೇ ರೀತಿ ಮಾಡಿ. ದ ಫಾಲೋವಿಂಗ್ ಟೇಬಲ್, ಸೊ ಟೇಬಲ್ ಅಂತ ಗೊತ್ತಾಯ್ತು ನಿಮ್ಗೆ, ಶೋಸ್ ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ಡ್ ಅಂಡ್ ಸೋಲ್ಡ್ ಬೈ 5 ಕಂಪನೀಸ್ A, B, C, D and E during the years 2002 and 2003. ನೋಡಿ ಎಷ್ಟು ಇನ್ಫಾರ್ಮೇಶನ್ ಇದೆ. ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ಡ್ ಮತ್ತೆ ಸೋಲ್ಡ್, ಎಷ್ಟು ಕಂಪನಿ? 5 ಕಂಪನಿ. ಆ ಕಂಪನಿಗಳಿಗೆ ಹೆಸರು ಬೇರೆ ಇದೆ, A, B, C, D, E ಅಂತ. ಮತ್ತೆ 2 ಇಯರ್ ಇದೆ, 2002 ಮತ್ತೆ 2003. ಇದನ್ನ ಅರ್ಥ ಮಾಡ್ಕೊಂಡು ಟೇಬಲ್ ಅಲ್ಲಿ ಅದನ್ನ ನೋಡ್ಬೇಕು. ಕಂಪನಿ ನೋಡಿ, A, B, C, D, E ಇದೆ. 2002, 2003 ಮ್ಯಾನುಫ್ಯಾಕ್ಚರ್ಡ್ ಸೋಲ್ಡ್ ಈ ತರ ಕಾಲಮ್ಸ್ ಗಳಿವೆ ನೋಡಿ. ಅಂದ್ರೆ ಇದನ್ನ ಟೇಬಲ್ ಅನ್ನು ಅರ್ಥ ಮಾಡ್ಕೊಳ್ಬೇಕು. A 2002 ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಎಷ್ಟು? 122. A 2003 ಅಲ್ಲಿ ಮ್ಯಾನುಫ್ಯಾಕ್ಚರ್ಡ್ ಎಷ್ಟು? 148. A 2002 ಅಲ್ಲಿ ಎಷ್ಟು ಸೆಲ್ ಮಾಡಿದೆ? 72. ಅಂದ್ರೆ 122 ಮ್ಯಾನುಫ್ಯಾಕ್ಚರ್ ಮಾಡಿ 72 ಸೆಲ್ ಮಾಡಿದೆ. ಇಲ್ಲೂ ಹಾಗೆ 148, 35. ಸೊ ಇದೇ ರೀತಿ ಗ್ರಾಫ್ ಅನ್ನು ನೀವು ಅರ್ಥ. ಈಗ ಫಾರ್ ಎಕ್ಸಾಂಪಲ್ D 2003 ಅಲ್ಲಿ ಎಷ್ಟು ಸೋಲ್ಡ್ ಮಾಡಿದೆ ಅಂತ ಕೇಳಿದ್ರೆ ಆನ್ಸರ್ ಎಷ್ಟು? 96. ಎಷ್ಟು ಸೆಲ್ ಮಾಡಿದೆ ಅಂತ ಕೇಳಿದ್ರೆ 96. ಸೊ ಈ ತರ ನೀವು ಗ್ರಾಫ್ ಅನ್ನ ಅಥವಾ ಟೇಬಲ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಟೇಬಲ್ ಅನ್ನ ಅರ್ಥ ಮಾಡ್ಕೊಂಡ ನಂತರ ಕ್ವಶನ್ ಹೋಗ್ಬೇಕು. ಈಗ ಕ್ವಶನ್ ಅಲ್ಲಿ ಏನ್ ಕ್ವಶನ್ ಹೇಳಿದ್ದಾರೆ ನೋಡಿ, ವಾಟ್ ಪರ್ಸೆಂಟೇಜ್. ಸೊ ನೋಡಿ ಕ್ವಶನ್, ವಾಟ್ ಪರ್ಸೆಂಟೇಜ್. ಸೊ ನಾನು ಆಲ್ರೆಡಿ ಹೇಳಿದ ಹಾಗೆ ವಾಟ್ ಪರ್ಸೆಂಟೇಜ್ ಅಂತ ಬಂದ್ರೆ ನಿಮ್ಗೆ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು 100 ಬರುತ್ತೆ. ಇದನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ನೋಡ್ಕೊಳ್ಳಿ. Machines manufactured by company C. ಈಗ C ಮಾತ್ರ ನೋಡಿ, ಕಂಪನಿ C in the year 2002 ಮತ್ತೆ ಕಂಪನಿ 2002 ಇದು ಮತ್ತೆ ಕಂಪನಿ C ಇದು. ಮ್ಯಾನುಫ್ಯಾಕ್ಚರ್ಡ್ ಎಷ್ಟು? 105. ಸೋಲ್ಡ್ ಎಷ್ಟು? 84. ರಿಮೈನ್ಡ್ ಅನ್ಸೋಲ್ಡ್ ಅಂತ ಕೇಳಿದ್ದಾರೆ. ಎಷ್ಟು ಅನ್ಸೋಲ್ಡ್ ಆಗಿ ಉಳಿದಿದೆ, ಎಷ್ಟು ಅನ್ಸೋಲ್ಡ್ ಆಗಿ ಉಳಿದಿದೆ ಅಂತ ಕೇಳಿದ್ದಲ್ಲ, ಎಷ್ಟು ಪರ್ಸೆಂಟೇಜ್ ಅಂತ ಕೇಳಿರೋದು. ನೋಡಿ ಅರ್ಥ ಮಾಡ್ಕೊಳ್ಳಿ. ಈಗ 105 ಮ್ಯಾನುಫ್ಯಾಕ್ಚರ್ ಮಾಡಿದೆ, 84 ಸೆಲ್ ಮಾಡಿದೆ. ಸೊ ಎಷ್ಟು ಅನ್ಸೋಲ್ಡ್ ಆಗಿ ಉಳಿದಿದೆ ಹಾಗಾದ್ರೆ? 105 ಮ್ಯಾನುಫ್ಯಾಕ್ಚರ್ ಮಾಡಿಬಿಟ್ಟು 84 ಸೇಲ್ ಆಗಿದೆ ಅಂದ್ರೆ ಉಳಿದದ್ದು ಅನ್ಸೋಲ್ಡ್ ಆಗಿದೆ, ಅಂದ್ರೆ ಸೇಲ್ ಆಗಿಲ್ಲ. ದಟ್ ಈಸ್ 21. ಸೊ ನಿಮ್ಗೆ ಆನ್ಸರ್ ಎಷ್ಟು ಅನ್ಸೋಲ್ಡ್ ಆಗಿದೆ ಅಂತ ಕೇಳಿದ್ರೆ 21. ಬಟ್ ಅವ್ರು ಕೇಳಿರೋದು ಎಷ್ಟು ಪರ್ಸೆಂಟೇಜ್ ಅನ್ಸೋಲ್ಡ್ ಆಗಿದೆ ಅಂದ್ರೆ. ಸೊ ನಿಮ್ಗೆ ಇಲ್ಲಿ ನಾನು ಆಲ್ರೆಡಿ ಹೇಳಿದ ಹಾಗೆ X is what percentage of Y ಅಥವಾ what percentage of Y is X, ಆ ಕ್ಲೂ ಇಲ್ಲಿ ವರ್ಕ್ ಆಗುತ್ತೆ. ಕೀವರ್ಡ್ ಏನು? ಆಫ್ ನಂತರ ಬಂದದ್ದು ನಿಮ್ಗೆ ಡಿನಾಮಿನೇಟರ್ ಬರುತ್ತೆ. ಯಾವುದು? ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ಡ್. ಎಷ್ಟು ಮ್ಯಾನುಫ್ಯಾಕ್ಚರ್ ಆಗಿದೆ? 105. ಡಿನಾಮಿನೇಟರ್. ನ್ಯೂಮರೇಟರ್ ಎಷ್ಟು? ಅನ್ಸೋಲ್ಡ್ ಆಗಿರುವಂತದ್ದು. ಅನ್ಸೋಲ್ಡ್ ಆಗಿ ಎಷ್ಟು ಉಳಿದಿದೆ? 21. ಸೊ 21 ಡಿವೈಡೆಡ್ ಬೈ 105 ಇಂಟು 100. 21 ಡಿವೈಡೆಡ್ ಬೈ 105 ಇಂಟು 100 ಸಾಲ್ವ್ ಮಾಡಿದ್ರೆ ಇಲ್ಲಿ ಈಸಿ ಇದೆ ನಂಬರ್. 21 1 21 5
100 ಮತ್ತೆ 5 100 divided by 5 5 ones 5 20s. So answer ನಿಮಗೆ ಬಂದ್ಬಿಟ್ಟು 20%. ಆನ್ಸರ್ ಬಂದ್ಬಿಟ್ಟು 20%. ಆಪ್ಷನ್ ಬಿ. ಅಬ್ಸರ್ವ್ ಹಿಯರ್ 21 is a trap answer. 21 is a trap. ತುಂಬಾ ಜನ 21 ಅನ್ನ ಚೂಸ್ ಮಾಡ್ತೀರಾ. ಯಾಕಂದ್ರೆ 105 ಮ್ಯಾನುಫ್ಯಾಕ್ಚರ್ ಆಗಿದೆ, 84 ಸೇಲ್ ಆಗಿದೆ, 21 ಅನ್ಸೋಲ್ಡ್ ಆಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಟ್ ನೀವು ಅದನ್ನ ಪರ್ಸೆಂಟೇಜ್ಗೆ ಕನ್ವರ್ಟ್ ಮಾಡದೆ 21% ಚೂಸ್ ಮಾಡಿದ್ರೆ ನಿಮ್ಗೆ ರಾಂಗ್ ಆನ್ಸರ್ ಆಗುತ್ತೆ. ಸೊ ಅಲ್ಲಿ ಆನ್ಸರ್ ಬಂದ್ಬಿಟ್ಟು 20%. ಅಬ್ಸರ್ವ್ ಮಾಡಿ, ಒಂದು ನೀವು ನಾನು ಆಲ್ರೆಡಿ ಹೇಳಿದಾಗೆ ಕ್ಯಾನ್ಸಲ್ ಮಾಡ್ತಾ ಸಾಲ್ವ್ ಮಾಡಬಹುದು. ಅದಂದ್ರೆ 21 divided by 105 into 100 ಅನ್ನ ನಾನು ಕ್ಯಾನ್ಸಲ್ ಮಾಡಿಬಿಟ್ಟು ಸಾಲ್ವ್ ಮಾಡಿದೆ. ಹೇಗೆ? 1s 5s. ಕೆಲವೊಂದ್ಸಲ ಎಲ್ಲ ನಂಬರ್ ಕ್ಯಾನ್ಸಲ್ ಆಗಿ ಹೋಗುದಿಲ್ಲ. ಆಗ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಡಿನಾಮಿನೇಟರ್ ಅನ್ನ 100% ಅಂತ ಕನ್ಸಿಡರ್ ಮಾಡಬೇಕು. ಆಲ್ವೇಸ್ ಡಿನಾಮಿನೇಟರ್ ಅಂದ್ರೆ ಛೇದ 100%. ಈಗ ನ್ಯೂಮರೇಟರ್ ಅಂದ್ರೆ ಎಷ್ಟಿದೆ, ನನಗೆ 21, ಇದರ 100% ಇದೆಯಾ ಅಂತ ನೋಡ್ಬೇಕು. ಅಂದ್ರೆ 105ಕ್ಕಿಂತ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ನೋಡ್ಬೇಕು. ಇಲ್ಲಿ 21 105ಕ್ಕಿಂತ ಕಡಿಮೆ ಇದೆ, ಹಾಗಾಗಿ ನಿಮ್ಮ ಆನ್ಸರ್ 100% ಗಿಂತ ಕಡಿಮೆ ಬರ್ತದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ಇಲ್ಲಿ ಈಗ ಇದು 210 divided by 105 ಇದ್ರೆ ಎಕ್ಸಾಂಪಲ್ ಕೊಡ್ತಾ ಇದ್ದೇನೆ, ನಿಮ್ಮ ಆನ್ಸರ್ ಮೋರ್ ದನ್ 100% ಆನ್ಸರ್ ಬರುತ್ತೆ. ಯಾಕಂದ್ರೆ ಡಿನಾಮಿನೇಟರ್ ಗಿಂತ ಜಾಸ್ತಿ ನ್ಯೂಮರೇಟರ್ ಇದ್ರೆ ಮೋರ್ ದನ್ 100% ಆನ್ಸರ್. ಸೊ ಇಲ್ಲಿ ನಿಮ್ಗೆ 100% ಗಿಂತ ಕಡಿಮೆ ಇದೆ, ಡಿನಾಮಿನೇಟರ್ 210 ಇದೆ. ಇದು ನಾನು ಎಕ್ಸಾಂಪಲ್ ಕೊಟ್ಟಿರೋದು. 210 21 ಇದೆ, 21 100% ಗಿಂತ ಕಡಿಮೆ ಇದೆ, ಹಾಗಾಗಿ ನಿಮ್ಗೆ ಆನ್ಸರ್ 100% ಗಿಂತ ಕಡಿಮೆ ಬರುತ್ತೆ. ಎಲ್ಲ ಆಪ್ಷನ್ 100% ಗಿಂತ ಕಡಿಮೆ ಇದೆ. ಇವಾಗ 100% ಡಿನಾಮಿನೇಟರ್ ಅಂತ ತಗೊಂಡ್ರೆ ಇದಕ್ಕೆ ಒಂದು ಪಾಯಿಂಟ್ ಹಾಕಿದ್ರೆ ಅದು 10% ಆಗುತ್ತೆ. ಆಗ ನೀವು ನೋಡಬೇಕು 10% ಎಷ್ಟು ಅಂತ ನೋಡಬೇಕು. 10% ಎಷ್ಟು? 10.5. ಈಗ ಆನ್ಸರ್ ನಿಮ್ಗೆ ಇಲ್ಲಿ 10.5 ಗಿಂತ ಜಾಸ್ತಿ ಇದೆಯಾ ನೋಡ್ಬೇಕು. 21. ಹೌದು, ಇಲ್ಲಿ 21 10.5 ಗಿಂತ ಜಾಸ್ತಿ ಇದೆ, ಹಾಗಾಗಿ ನಿಮ್ಗೆ ಆನ್ಸರ್ 10% ಗಿಂತ ಜಾಸ್ತಿ ಬರಬೇಕು. ಎಲ್ಲ ಆಪ್ಷನ್ 10% ಗಿಂತ ಜಾಸ್ತಿ ಇದೆ. ನೆಕ್ಸ್ಟ್ ನೀವು ನೋಡ್ಕೊಳ್ಬೇಕು 20%. 10% 10.5 ಆದ್ರೆ 20% ಎಷ್ಟು? 21 ಬಂತು ಎಕ್ಸಾಕ್ಟ್ಲಿ. ಸೊ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು 21. ಹೀಗೂ ನೀವು ಸಾಲ್ವ್ ಮಾಡ್ಕೊಂಡು ನೋಡ್ಬೋದು. ಕ್ಯಾನ್ಸಲ್ ಮಾಡದೆ ಡಿನಾಮಿನೇಟರ್ ಅನ್ನ 100% ತೆಗೆದುಕೊಂಡು ಅದರ ವೇರಿಯಸ್ ಪರ್ಸೆಂಟೇಜ್ಗಳನ್ನ ನೋಡ್ತಾ ಬರೋದು. ಹೀಗೂ ಮಾಡಬಹುದು. ಇನ್ನು ಕೆಲವು ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದರ್ವೈಸ್ ನೀವು ಕ್ಯಾನ್ಸಲೇಷನ್ ಮೆಥಡ್ ಹೋಗ್ಬೋದು. ಯಾಕಂದ್ರೆ ಈ ತರ ಮೆಥಡ್ಸ್ ವರ್ಕ್ ಆಗೋದು ನಿಮ್ಗೆ ಬ್ಯಾಂಕ್ ಎಕ್ಸಾಮ್ಸ್ ಮತ್ತೆ ಎಸ್ಪೆಷಲಿ ಬ್ಯಾಂಕ್ ಎಕ್ಸಾಮ್ಸ್ ಗಳಲ್ಲಿ ಇಂಥ ಕ್ವಶನ್ ಮೆಥಡ್ ವರ್ಕ್ ಆಗುತ್ತೆ ನಿಮ್ಗೆ. ಯಾಕಂದ್ರೆ ಬ್ಯಾಂಕಿಂಗ್ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಷನ್ ಫಾಸ್ಟ್ ಆಗಿರ್ಬೇಕು ಮತ್ತೆ ಟೈಮ್ ತುಂಬಾ ಮ್ಯಾಟರ್ ಆಗುತ್ತೆ. ವೆರಿ ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು, ಟೈಮ್ ಮ್ಯಾಟರ್ ಆಗುತ್ತೆ. ಬಟ್ ಸಿಸ್ಯಾಟ್ ಅಲ್ಲಿ ನಮ್ಗೆ ಟೈಮ್ ಮ್ಯಾಟರ್ ಆಗಲ್ಲ, ಬಿಕಾಸ್ ಅಲ್ಟಿಮೇಟ್ ಅವರ್ ಏಮ್ ಇಸ್ 66.66 ಮಾರ್ಕ್ ತಗೊಳ್ಳೋದು ನಮ್ಮ ಏಮ್ ಆಗಿರುತ್ತೆ. ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಆತರ ಕಟ್ ಆಫ್ ಡಿಸೈಡ್ ಇರಲ್ಲ. ಔಟ್ ಆಫ್ ತೆಗೆದ್ರು ಕೆಲವೊಂದ್ಸಲ ತೆಗೆಯುವ ಚಾನ್ಸಸ್ ಇರುವುದರಿಂದ ನೀವು ಬ್ಯಾಂಕ್ ಎಕ್ಸಾಮ್ ಅಲ್ಲಿ ಔಟ್ ಆಫ್ ತೆಗಿಲಿಕ್ಕೆ ತುಂಬಾ ಜನ ಫೋಕಸ್ ಮಾಡೋದ್ರಿಂದ ಅಂತ ಫಾಸ್ಟ್ ಟೆಕ್ನಿಕ್ಸ್ ಗಳು ಬೇಕಾಗುತ್ತೆ. ಸಿಸ್ಯಾಟ್ ಅಲ್ಲಿ ನಿಮ್ಗೆ ಕ್ಯಾನ್ಸಲೇಷನ್ ಮೆಥಡ್ ಹೋಗ್ಬೋದು. ಹಾಗಾಗಿ ನಿಮ್ಗೆ ನಾನು ಹೇಳಿರೋ ಮೆಥಡ್ ವರ್ಕ್ ಆಗಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಗೋ ಫಾರ್ ಕ್ಯಾಲ್ಕುಲೇಷನ್ ಮೆಥಡ್, ಕ್ಯಾನ್ಸಲೇಷನ್ ಮೆಥಡ್. ಸಿಂಪಲ್ ಆಗಿ ಡಿವೈಡ್ ಮತ್ತೆ ಮಲ್ಟಿಪ್ಲೈ ಮಾಡ್ತಾ ಸಾಲ್ವ್ ಮಾಡ್ತಾ ಹೋಗ್ಬೋದು. ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡಿ. Machines manufactured by company A in the year 2002. ಅರ್ಥ ಮಾಡ್ಕೊಳ್ಳಿ. ಮೆಷಿನ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕಂಪನಿ ಎ ಇನ್ ದ ಇಯರ್ 2002 ಎಷ್ಟಿದೆ? 122. ಈಸ್ ವಾಟ್ ಪರ್ಸೆಂಟೇಜ್ ಬಂದ ತಕ್ಷಣ ನೀವು ಹೀಗೆ ಹಾಕೊಳ್ಬೇಕು. ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು 100. ವಾಟ್ ಪರ್ಸೆಂಟೇಜ್ ಆಫ್ machines sold by company E in the year 2003. Machines sold by company E in the year 2003 ಅಂದ್ರೆ 367. ಕೊನೆ ನಂಬರ್ ಮತ್ತೆ ಫಸ್ಟ್ ನಂಬರ್ ಕೇಳಿದ್ದಾರೆ. ಸೊ 367 ಡಿನಾಮಿನೇಟರ್ ಬರುತ್ತೆ, ಯಾಕಂದ್ರೆ ಆಫ್ ನಂತರ ಇದೆ. ನ್ಯೂಮರೇಟರ್ ಎಷ್ಟು? 122 ಡಿವೈಡೆಡ್ ಬೈ 367 ಇಂಟು 100. ಈಗ ನೀವು 122 ಸಣ್ಣ ನಂಬರ್ ನೋಡಿ, 122 ಇದು ಗುಣಾಕಾರವನ್ನು ನೋಡಿ. 122 1s 122, 122 2s 244, 122 3s 366.
ಸೊ ಹತ್ರ 3 ಸಲ ಇದೆ ಇದು. ಸೊ ನೀವು ಅಪ್ರಾಕ್ಸಿಮೇಟ್ ಅಂತ ಕೇಳಿರೋದ್ರಿಂದ ಅಥವಾ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಅಲ್ಲದೆ ಇದ್ರು ಆನ್ಸರ್ಸ್ ಗಳು ದೂರ ಇರೋದ್ರಿಂದ ಈ ರಿಸ್ಕ್ ತಗೊಳ್ಬಹುದು. ಇದು ಹತ್ರ ಅಂದ್ರೆ 3 ಇದೆ, 1/3 into 100. ಸೊ ನಿಮ್ಮ ಆನ್ಸರ್ ಬಂದ್ಬಿಟ್ಟು 33 1/3%. 33 1/3% ಆನ್ಸರ್ ಬಂತು. ನಿಮ್ಗೆ ಕಷ್ಟ ಆಗುವವರು ಇದನ್ನ ಡಿವೈಡ್ ಮಾಡಿಬಿಟ್ಟು ನೋಡ್ಬೇಕಾಗುತ್ತೆ. ಬಟ್ ಈ ಮೆಥಡ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಈ ಮೆಥಡ್ ಅನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 1/3 ಅಂದ್ರೆ 33 1/3% ಆ ತರ. ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕಂಪನಿ ಬಿ ಇನ್ ದ ಇಯರ್ 2003. ಮ್ಯಾನುಫ್ಯಾಕ್ಚರ್ಡ್ ಬೈ ಕಂಪನಿ ಬಿ ಇನ್ ದ ಇಯರ್ 2003. ಕಂಪನಿ ಬಿ 2003 ಮ್ಯಾನುಫ್ಯಾಕ್ಚರ್ಡ್ ಎಷ್ಟು? 60. ಈಸ್ ವಾಟ್ ಪರ್ಸೆಂಟೇಜ್ ಅಂತಿದೆ. ಸೊ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು 100. ಲೆಸ್ಸರ್ ದ್ಯಾನ್ machines manufactured by company C in the year 2002. C manufactured 2002 ಅಂತ ಹೇಳಿದ್ದಾರೆ. ಎಷ್ಟು? 105. ಸೊ 60 ಮತ್ತೆ 105 ಲೆಸ್ಸರ್ ದ್ಯಾನ್ ಗ್ರೇಟರ್ ದ್ಯಾನ್ ಕೇಳಿದ್ದಾರೆ. ಲೆಸ್ಸರ್ ದ್ಯಾನ್ ಗ್ರೇಟರ್ ದ್ಯಾನ್ ಕೇಳಿದಾಗ ನನಗೆ ಅಂಶ ಏನು, ವ್ಯತ್ಯಾಸ, ಡಿಫರೆನ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೇನೆ, ನೋಡ್ಕೊಳ್ಳಿ. 60 ಮತ್ತೆ 105ರ ವ್ಯತ್ಯಾಸ ಎಷ್ಟು? 45. 105 ಮೈನಸ್ 60 ಡಿವೈಡೆಡ್ ಬೈ ದ್ಯಾನ್ ನಂತರ ಯಾವ್ದು ಬಂದಿದೆ ಅದನ್ನ ಡಿವೈಡ್ ಮಾಡಬೇಕು. ದ್ಯಾನ್ ನಂತರ ಯಾವ್ದಿದೆ? ಮೆಷಿನ್ಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಕಂಪನಿ ಸಿ ಇನ್ ದ ಇಯರ್ 2002 ಎಷ್ಟು? 105. 45 ಡಿವೈಡೆಡ್ ಬೈ 105. 45 ಡಿವೈಡೆಡ್ ಬೈ 105. ಇವಾಗ ಅಬ್ಸರ್ವ್ ಮಾಡಿ, ಆನ್ಸರ್ 100% ಗಿಂತ ಜಾಸ್ತಿ ಬರ್ಬೇಕಾ ಕಡಿಮೆ ಬರ್ಬೇಕಾ ಆನ್ಸರ್ ನೋಡಿ. 100% ಗಿಂತ 100% ಅಂತ ಯಾವ್ದನ್ನ ನಾನು ಕನ್ಸಿಡರ್ ಮಾಡಬೇಕು? 100% ಅಂತ ಯಾವ್ದನ್ನ ಕನ್ಸಿಡರ್ ಮಾಡಬೇಕು ನಾನು? 100% ಅಂತ ನಾನು 105 ಡಿನಾಮಿನೇಟರ್ ಅನ್ನ ಕನ್ಸಿಡರ್ ಮಾಡಬೇಕು. ಡಿನಾಮಿನೇಟರ್ ಅನ್ನ ಇಲ್ಲಿ 100% ಗಿಂತ ಕಡಿಮೆ ಇದೆ, 45. 100% ಗಿಂತ ಕಡಿಮೆ ಇದೆ, ಹಾಗಾಗಿ ನಿಮ್ಗೆ ಆನ್ಸರ್ 100% ಗಿಂತ ಕಡಿಮೆ. ಆನ್ಸರ್ ಇಸ್ ಲೆಸ್ ದ್ಯಾನ್ 100. ಆನ್ಸರ್ ಲೆಸ್ ದ್ಯಾನ್ 100%. ಎಲ್ಲ ಆಪ್ಷನ್ 100% ಗಿಂತ ಕಡಿಮೆ ಇದೆ, ಹಾಗಾಗಿ ನಾವು ಪುನಃ ಸಾಲ್ವ್ ಮಾಡಿ ನೋಡ್ಬೇಕು. ಈಗ 50% ನೋಡುವ. 105 100% ಆದ್ರೆ 50% ಅದರ ಅರ್ಧ ಎಷ್ಟಾಗುತ್ತೆ? 52.5. ಸೊ ಇಲ್ಲಿ ನೋಡಿ, ನನಗೆ ನ್ಯೂಮರೇಟರ್ ಅಲ್ಲಿ ಎಷ್ಟಿದೆ ಕಂಪೇರ್ ಮಾಡ್ತಾ ನೋಡ್ಬೇಕು. ನ್ಯೂಮರೇಟರ್ ಎಷ್ಟಿದೆ? 45. 52.5 45ಕ್ಕಿಂತ ಜಾಸ್ತಿ ಇದೆ. ಹಾಗಾದ್ರೆ ನಿಮ್ಮ ಆನ್ಸರ್ 50% ಗಿಂತ ಕಡಿಮೆ ಇರಬೇಕು, ಹಾಗಾಗಿ ಎ ಆಗುದಿಲ್ಲ ಅಂತ ಅರ್ಥ. 50% ಗಿಂತ ಕಡಿಮೆ ಇರಬೇಕು, ಎ ಆಗುದಿಲ್ಲ ಅಂತ ಅರ್ಥ. ನೆಕ್ಸ್ಟ್ 10% ನೋಡುವ. 10% ಈಸಿ, ಆಲ್ರೆಡಿ ಹೇಳಿದ್ದೇನೆ, ಇಲ್ಲಿ ಪಾಯಿಂಟ್ ಹಾಕಿದ್ರೆ ಆಯ್ತು. ಎಷ್ಟಾಯ್ತು? 10.5. 10% ಗಿಂತ ಜಾಸ್ತಿ ಇದೆ, 10% ಗಿಂತ ಜಾಸ್ತಿ ಇದೆ, ಗೊತ್ತಾಗುತ್ತೆ ನಮ್ಗೆ. 45 10.5 ಗಿಂತ ಜಾಸ್ತಿ ಇದೆ. ಸೊ 20% ಎಷ್ಟಾಗುತ್ತೆ ನೋಡಿ? 21 ಆಲ್ರೆಡಿ ಹೇಳಿದ್ದೇನೆ. 40% ಎಷ್ಟಾಗುತ್ತೆ? ಡಬಲ್ ಇದ್ರದ್ದು 42. ನಿಮ್ದು ಇದು 40% ಗಿಂತನೂ ಜಾಸ್ತಿ ಇದೆ, ಹಾಗಾಗಿ 33% ಆಗಲ್ಲ. ಯಾಕಂದ್ರೆ 40% ನನಗೆ 42 ಬಂತು. ಸೊ ನನಗೆ ಈಗ 43 ಮತ್ತೆ 45 ಅನ್ನ ನಾನು ನೋಡ್ಬೇಕು, ತುಂಬಾ ಕ್ಲೋಸ್ ಇದೆ. ಇವಾಗ ಅಬ್ಸರ್ವ್ ಮಾಡಿ, 40% 42, 45% ಎಷ್ಟಾಗುತ್ತೆ ಅಂತ ನೋಡ್ಬೇಕು. 45% ಎಷ್ಟಾಗುತ್ತೆ? 10% ಅಂದ್ರೆ 10.5. 10.5 ಇದು ಅರ್ಧ ಅಂದ್ರೆ 5%. ಸೊ 45% is 40% plus 5%. ಹೀಗೆ ಮಾಡಿ ನೋಡ್ಬೋದು. 40% ಎಷ್ಟು? 42. 5% ಎಷ್ಟು? 5.25 ಆಗುತ್ತೆ. ಹೇಗಂದ್ರೆ 10% ಎಷ್ಟು? 10.5, ಅದರ ಅರ್ಧ 5.25 ಎಷ್ಟು ಬಂತು? 47.25. ಇದು 47.25 ಗಿಂತ ಕಡಿಮೆ ಇದೆ, ಅಂದ್ರೆ ನಿಮ್ಮ ಆನ್ಸರ್ 45ಕ್ಕಿಂತ ಕಡಿಮೆ, ಹಾಗಾಗಿ 45 ಅಲ್ಲ 43 ಅಂತ ಅರ್ಥ. ಇದು ಈ ತರ ಕ್ಯಾನ್ಸಲೇಷನ್ ಮಾಡಕ್ ಹೋಗೋದು. ಇದನ್ನ ನಾನು ಹೇಳಿದೆ, ನಿಮ್ಗೆ ಕಷ್ಟ ಆಗುವವರು ಈ ಮೆಥಡ್ ಮಾಡೋದು ಬೇಡ. ಯಾಕಂದ್ರೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಇಫ್ ಯು ಆರ್ ಫ್ರಮ್ ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಆರ್ ನಾನ್ ಸೈನ್ಸ್ ಬ್ಯಾಕ್ಗ್ರೌಂಡ್, ಯು ಮೈಟ್ ಫೈಂಡ್ ಡಿಫಿಕಲ್ಟ್ ಟು ಸಾಲ್ವ್ ಲೈಕ್ ದಿಸ್. ಸೊ ಹಾಗಾಗಿ ನೀವು ನಾರ್ಮಲ್ ನಮ್ಮ ಮೆಥಡ್ ಅಲ್ಲಿ ಹೀಗೆ ಕ್ಯಾಲ್ಕುಲೇಷನ್ ಮಾಡಬಹುದು. 45 ಡಿವೈಡೆಡ್ ಬೈ 105 into 100. 5ರಲ್ಲಿ ಕ್ಯಾನ್ಸಲ್ ಆಗಿ ಹೋಗುತ್ತೆ. 5 ಎಷ್ಟು ಸಲ? 5 9 45, 5 21. ಈಗ ನಿಮ್ಗೆ 900 ಭಾಗಿಸು 21 ಬಂತು. ಸಾಲ್ವ್ ಮಾಡಿ ನೋಡಿ, ನಿಮ್ಗೆ 43% ಹತ್ರ ಬರುತ್ತೆ. ಸೊ ಆನ್ಸರ್ 43%. ಈ ರೀತಿ ಸಾಲ್ವ್ ಮಾಡ್ತಾ ಹೋಗಿ ನೀವಾಗೆ ಸಾಲ್ವ್ ಮಾಡಿ. ಇದನ್ನ ಪ್ರಾಕ್ಟೀಸ್ ಮಾಡಿ ಮಾತ್ರ, ಯಾಕಂದ್ರೆ ನಿಮ್ಗೆ ಎಕ್ಸಾಮ್ ಅಲ್ಲೂ ಇಂತ ಮಲ್ಟಿಪ್ಲಿಕೇಶನ್ ಡಿವಿಷನ್ ಪ್ರಾಕ್ಟೀಸ್ ಬೇಕಾಗುತ್ತೆ. ನೆಕ್ಸ್ಟ್, what is the ratio between machines manufactured by company C
in the year 2002 C 105 ಮತ್ತೆ machines manufactured by company D in the year 2003 D 2003 ಮ್ಯಾನುಫ್ಯಾಕ್ಚರ್ಡ್ 165 105 ಮತ್ತೆ 165 ರೇಷಿಯೋ ಅಂತ ಕೇಳಿದ್ದಾರೆ. ರೇಷಿಯೋ ಅಂತ ಹೇಳಿದ್ರೆ ಅನುಪಾತ ರೇಷಿಯೋ ಆಫ್ ಎ ಟು ಬಿ ಅಂತ ಹೇಳಿದ್ರೆ ಏನಾಗುತ್ತೆ, ಎ ಇಷ್ಟು ಬಿ ಅಥವಾ ಎ ಡಿವೈಡೆಡ್ ಬೈ ಬಿ ನೋಡಿ ಕ್ಯಾನ್ಸಲೇಷನ್ ಮಾಡಬೇಕು ನಾವು, ಎ ಡಿವೈಡೆಡ್ ಬೈ ಬಿ. ಸೊ ಇಲ್ಲಿ 2 ಅನ್ನೋದು ಕೀವರ್ಡ್ 2 ನಂತರ ಬಂದಿರೋದು ಡಿನಾಮಿನೇಟರ್ ನನಗೆ. ಸೊ 2 ಕೂಡ ಒಂದು ಕೀವರ್ಡ್ ನೆನ್ಪಿಟ್ಕೊಳ್ಳಿ. 2 ನಂತರ ಬಂದಿರೋದು ಛೇದ ಡಿನಾಮಿನೇಟರ್. ಸೊ ನನಗೆ ಇಲ್ಲಿ ರೇಷಿಯೋ ಕೇಳಿದ್ದಾರೆ ಯಾವುದು 105 ಮತ್ತೆ 165. ಸೊ 105 ಡಿವೈಡೆಡ್ ಬೈ 165 ಯಾಕಂದ್ರೆ 2 ನಂತರ ಬಂದಿರೋದು ನನಗೆ ಡಿನಾಮಿನೇಟರ್ ಬರುತ್ತೆ. ಈಗ ಇದೆರಡು 5ರಲ್ಲಿ ಹೋಗುತ್ತೆ, ಕ್ಯಾನ್ಸಲ್ ಆಗಿ 5ರಲ್ಲಿ ಹೋಗುತ್ತೆ, ಗೊತ್ತಾಗುತ್ತೆ ನನಗೆ 5ರಲ್ಲಿ ಎಂಡ್ ಆಗ್ತಾ ಇದೆ, 5ರಲ್ಲಿ ಹೋಗುತ್ತೆ, ಕ್ಯಾನ್ಸಲ್ ಮಾಡೋಣ. 5 ಎಷ್ಟು ಸಲ, ಇದು 5 21 ಸಲ, ಇದು 5 3ಲಿ 33 ಸಲ, 5 33 ಸಲ ಕ್ಯಾನ್ಸಲ್ ಆಗುತ್ತೆ. ಈಗ 21 ಮತ್ತೆ 33 ಪುನಃ ಯಾವ್ದ್ರಲ್ಲಾದ್ರೂ ಹೋಗ್ತದ ಅಂತ ನೋಡ್ಬೇಕು. 3ರಲ್ಲಿ ಹೋಗುತ್ತೆ, 3 21 3 11 33. ಸೊ ನಿಮ್ಗೆ ಆನ್ಸರ್ ಬಂದ್ಬಿಟ್ಟು 7:11 ಸಿ. ಸೊ ಈ ತರ ಕ್ವಶನ್ಸ್ ರೇಷಿಯೋ ಅಲ್ಲಿ ಕೇಳಬಹುದು, ಪರ್ಸೆಂಟೇಜ್ ಅಲ್ಲೂ ಕೇಳಬಹುದು. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಇದರಲ್ಲಿ ಕೊನೆ ಕ್ವಶನ್. ನೆಕ್ಸ್ಟ್ ಇನ್ನೊಂದು ಗ್ರಾಫ್ ಮಾಡ್ತೇನೆ. ಸೊ ಈ ಕ್ವಶನ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ, ಹೌ ಮೆನಿ ಮೆಷಿನ್ಸ್ remained unsold. ಅನ್ಸೋಲ್ಡ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು? ಮ್ಯಾನುಫ್ಯಾಕ್ಚರ್ಡ್ ಮೈನಸ್ ಸೋಲ್ಡ್ ನೋಡ್ಬೇಕು. ಮ್ಯಾನುಫ್ಯಾಕ್ಚರ್ ಇಂದ ಸೋಲ್ಡ್ ಅನ್ನು ಮೈನಸ್. ಇನ್ ದ ಇಯರ್ 2002 ಅಕ್ರಾಸ್ ಆಲ್ 5 ಕಂಪನೀಸ್, ಎಲ್ಲ ಕಂಪನೀಸ್ ಅಲ್ಲಿ. ಸೊ 2002 ಅಲ್ಲಿ ಎಲ್ಲ ಕಂಪನೀಸ್ ಅಲ್ಲಿ ಅನ್ಸೋಲ್ಡ್ ಎಷ್ಟು ಅಂತ ನೋಡ್ಬೇಕು. ಎ ಅಲ್ಲಿ ಅನ್ಸೋಲ್ಡ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇದೆರಡನ್ನ ಸಬ್ಟ್ರಾಕ್ಟ್ ಮಾಡಿ 122 ಮೈನಸ್ 72. ಬಿ ಅಲ್ಲಿ ಎಷ್ಟು ನೋಡಿ, ಸಿ ಅಲ್ಲಿ ಎಷ್ಟು ನೋಡಿ, ಡಿ ಅಲ್ಲಿ ಎಷ್ಟು ನೋಡಿ, ಇ ಅಲ್ಲಿ ಎಷ್ಟು ನೋಡಿ, ಕ್ಯಾಲ್ಕುಲೇಟ್ ಮಾಡಿ ಅದೆಲ್ಲವನ್ನ ಆಡ್ ಮಾಡಿ ಯಾವ ಆನ್ಸರ್ ಬರುತ್ತೆ ಅಂತ ನೋಡಿ. ಯಾವ ಆನ್ಸರ್ 454 366 321 ನನ್ ಆಫ್ ದಿಸ್. ಈ ಮೂರಲ್ಲಿ ಯಾವ್ದು ಆನ್ಸರ್ ಬರೆದಿದ್ರೆ ನನ್ ಆಫ್ ದಿಸ್ ಅನ್ನ ಚೂಸ್ ಮಾಡಿ. ಇದನ್ನ ನಾನು ನಿಮ್ಗೆ ಮಾಡ್ಲಿಕ್ಕೆ ಬಿಡ್ತೇನೆ. ಆನ್ಸರ್ ನನ್ ಆಫ್ ದಿಸ್ ಬರುತ್ತೆ ನೋಡಿ. ನಿಮ್ಗೆ ಈ 3 ಆನ್ಸರ್ ಬರಲ್ಲ, ನನ್ ಆಫ್ ದಿಸ್ ಬರುತ್ತೆ. ಬಟ್ ನೀವು ಸಾಲ್ವ್ ಮಾಡಿ ನೋಡಿ, ಮೈನಸ್ ಮಾಡಿ ಮತ್ತೆ ಬಂದಿರೋ ಆನ್ಸರ್ ಅನ್ನ ಆಡ್ ಮಾಡಿ ನೋಡಿ. ಫೈನ್, ಅದೇ ಅಲ್ಲಿ ಅವರು ಕೇಳಿರೋದು. ಫೈನ್. ಸೊ ಇದು ಫಸ್ಟ್ ಫಸ್ಟ್ ಟೇಬಲ್. ಇಲ್ಲಿ ಕ್ವಶನ್ಸ್ ತುಂಬಾ ಈಸಿ ಇತ್ತು, ಇಂಟ್ರೊಡಕ್ಷನ್ ಆಗಿರೋದ್ರಿಂದ. ಯೂಶುವಲಿ ಟೇಬಲ್ ಕ್ವಶನ್ಸ್ ಎಲ್ಲ ಬಂದ್ರೆ ಈಸಿ ಇರುತ್ತೆ ಕ್ವಶನ್ಸ್. ಸೊ ನೆಕ್ಸ್ಟ್ ಟೇಬಲ್ ಮಾಡೋಣ. ಸೊ ದಿಸ್ ಪರ್ಟಿಕ್ಯುಲರ್ ಟೇಬಲ್ ಹ್ಯಾಸ್ ಬಿನ್ ಆಸ್ಕ್ಡ್ ಬೈ KPSC ಇನ್ ಮೆನಿ ಟೈಮ್ಸ್. ಈ ಕ್ವಶನ್ಸ್ ಗಳನ್ನ KPSC ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಇದೇ ಪರ್ಟಿಕ್ಯುಲರ್ ಟೇಬಲ್ ಅನ್ನ KPSC ಅಲ್ಲಿ ತುಂಬಾ ಸಲ ಕೇಳಿದ್ದಾರೆ. ಸೊ ಓಲ್ಡ್ ಕ್ವಶನ್ ಪೇಪರ್ ಇಂದ ಈ ಕ್ವಶನ್ಸ್ ಗಳನ್ನ ತೆಗೆದಿರೋದು KPSC KS. ಸೊ KS ಅಲ್ಲಿ ಕ್ವಶನ್ಸ್ ಗಳು ರಿಪೀಟ್ ಆಗಿರೋದ್ರಿಂದ ಈ ಗ್ರಾಫ್ ಇದನ್ನ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ವಶನ್ಸ್ ಒಂದ್ಸಲ ರಿಪೀಟ್ ಆಗುತ್ತೆ. ಫೈನ್. ನೆಕ್ಸ್ಟ್ ಇಲ್ಲಿ ಏನ್ ಹೇಳಿದ್ದಾರೆ, ಇನ್ಫಾರ್ಮೇಶನ್ ಅನ್ನ ಫಸ್ಟ್ ಓದ್ಕೊಳ್ಬೇಕು. ದ ಫಾಲೋವಿಂಗ್ ಟೇಬಲ್ ಗಿವ್ಸ್ ಸೇಲ್ಸ್ ಆಫ್ ಬ್ಯಾಟರೀಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಅ ಕಂಪನಿ ಓವರ್ ದ ಇಯರ್ಸ್. ಓಕೆ, ಫೈನ್. ನಂಬರ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಬ್ಯಾಟರಿ ಸೋಲ್ಡ್ ಬೈ ಅ ಕಂಪನಿ ಓವರ್ ದ ಇಯರ್ಸ್. ಇಲ್ಲಿ ಇಯರ್ಸ್ ಈ ತರ ಕೆಳಗಿದೆ, 92 93 94 98 ವರೆಗೆ. ಟೈಪ್ಸ್ ಆಫ್ ಬ್ಯಾಟರೀಸ್ ನೋಡಿ, 4AH ಬ್ಯಾಟರಿ, 7AH, 32AH, 35AH, 55H. 5 ಟೈಪ್ ಇದು ಬ್ಯಾಟರಿ ಇದೆ. ಇದು ಯಾವ ಇಯರಲ್ಲಿ ಎಷ್ಟೆಷ್ಟು ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಟೋಟಲ್ ಹೆಂಗ್ ಮಾಡಿದ್ದಾರೆ ಅಂತ ಅಬ್ಸರ್ವ್ ಮಾಡಿ. ಹೀಗೆ ಟೋಟಲ್ ಮಾಡಿದ್ದಾರೆ. 92 ಅಲ್ಲಿ ಎಲ್ಲಾ ಬ್ಯಾಟರಿಗಳ ಟೋಟಲ್ ಎಷ್ಟು? 543. ಇಯರ್ ವೈಸ್ ವರ್ಷ ಪ್ರಕಾರ ಟೋಟಲ್ ಮಾಡ್ತಾ ಹೋಗಿದ್ದಾರೆ. ಫೈನ್. ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ಈ ನಂಬರ್ಸ್ ಇರೋದು ಥೌಸಂಡ್ಸ್ ಅಲ್ಲಿ. ಅಂದ್ರೆ ದಿಸ್ ಈಸ್ ನಾಟ್ ಜಸ್ಟ್ 75, ದಿಸ್ ಈಸ್ 75,000 ಬರೆಯುವ ಬದಲು ಇಲ್ಲೇ ಕೊಟ್ಟಿದ್ದಾರೆ ನಂಬರ್ಸ್ ಗಿವನ್ ಇನ್ 1000. ಇದಕ್ಕೂ ಎಕ್ಸಾಮ್ ಅಲ್ಲಿ ಇಂಪಾರ್ಟೆನ್ಸ್ ಕೊಡಬೇಕು. ಇದು 1,44,000, ಇದು 1,44,000 ಆ ತರ. ಫೈನ್. ಇದು 75,000. ಅಂದ್ರೆ ನೀವು 1000 ಅಂತ ಕೇಳಿದ್ರೆ ಮತ್ತೆ 3 0 ಹಾಕ್ಬೇಕು ಅಷ್ಟೇ. 3 0 ಹಾಕ್ಬೇಕು, ಇಂಟು 1000 ಮಾಡಿದ ಹಾಗೆ. ಫೈನ್. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ, ಏನ್ ಹೇಳ್ತಾ ಇದ್ದಾರೆ ಕ್ವಶನ್ ಅಲ್ಲಿ. ವಿಡಿಯೋವನ್ನ
ಫಸ್ಟ್ ಪಾಸ್ ಮಾಡಿಬಿಟ್ಟು ಟೇಬಲ್ ಅನ್ನು ನೀವು ಅರ್ಥ ಮಾಡ್ಕೊಂಡು ಮತ್ತೆ ಮಾಡಬೇಕಾಗುತ್ತೆ. ಎಕ್ಸಾಮ್ ಅಲ್ಲೂ ಹಾಗೆ ಟೇಬಲ್ ಮತ್ತೆ ಇನ್ಫಾರ್ಮೇಶನ್ ಅರ್ಥ ಮಾಡ್ಕೊಂಡು ನೆಕ್ಸ್ಟ್ ಹೋಗಿ. ಇಲ್ಲಿ ಏನ್ ಹೇಳಿದ್ದಾರೆ, ವಾಟ್ ವಾಸ್ ದಿ ಅಪ್ರಾಕ್ಸಿಮೇಟ್ ಪರ್ಸೆಂಟೇಜ್ ಇನ್ಕ್ರೀಸ್ ಇನ್ ದ ಸೇಲ್ಸ್ ಆಫ್ 55 AH ಬ್ಯಾಟರೀಸ್ in 1998 compared to that in 1992. ಓಕೆ, ಇಲ್ಲಿ ನೋಡಿ ಪರ್ಸೆಂಟೇಜ್ ಇನ್ಕ್ರೀಸ್, ವಾಟ್ ಪರ್ಸೆಂಟೇಜ್ ಅಂತಿದೆ. ವಾಟ್ ಪರ್ಸೆಂಟೇಜ್ ಅಂತ ಬಂದ್ರೆ ನನಗೆ ನ್ಯೂಮರೇಟರ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಇಂಟು 100 ಬಂದೇ ಬರುತ್ತೆ. ವಾಟ್ ಪರ್ಸೆಂಟೇಜ್ ಅಂತ ಬಂದ್ರೆ ಪರ್ಸೆಂಟೇಜ್ ಇನ್ಕ್ರೀಸ್, ಪರ್ಸೆಂಟೇಜ್ ಇನ್ಕ್ರೀಸ್ ಇಸ್ ಸೇಮ್ ಲೈಕ್ ಪರ್ಸೆಂಟೇಜ್ ಮೋರ್ ದನ್ ಮತ್ತೆ ಪರ್ಸೆಂಟೇಜ್ ಗ್ರೇಟರ್ ದ್ಯಾನ್ ಇದ್ದ ಹಾಗೆ. ಪ್ರೀವಿಯಸ್ ವಿಡಿಯೋದಲ್ಲಿ ಈ ತರ ಹೇಳಿದ್ದೇನೆ, ಮೋರ್ ದ್ಯಾನ್ ಲೆಸ್ ದ್ಯಾನ್ ಬಂದಾಗ ಏನ್ ಮಾಡಬೇಕು, ಎರಡು ವ್ಯಾಲ್ಯೂಗಳ ಡಿಫರೆನ್ಸ್ ಅನ್ನ ತೆಗಿಬೇಕು. ಯಾವ ಎರಡು ವ್ಯಾಲ್ಯೂ, 55 AH 1992 ಮತ್ತೆ 1998 ಈ ಎರಡು ವ್ಯಾಲ್ಯೂಗಳ ಡಿಫರೆನ್ಸ್ ಎಷ್ಟಾಯ್ತು, 145 ಮೈನಸ್ 108. ಸಾಲ್ವ್ ಮಾಡಿ ನೋಡಿ, ದಿಸ್ ವಿಲ್ ಬಿ 37. ಸೊ ನ್ಯೂಮರೇಟರ್ ನಿಮ್ಗೆ ವ್ಯತ್ಯಾಸ ಯಾವತ್ತು ಪರ್ಸೆಂಟೇಜ್ ಇನ್ಕ್ರೀಸ್ ಬಂದ್ರೆ ದಟ್ ಈಸ್ ಸೇಮ್ ಆಸ್ ಪರ್ಸೆಂಟೇಜ್ ಮೋರ್ ದ್ಯಾನ್. ಪರ್ಸೆಂಟೇಜ್ ಮೋರ್ ದ್ಯಾನ್ ವ್ಯತ್ಯಾಸ ಕೇಳಿದ್ದಾರೆ. ಇನ್ಕ್ರೀಸ್ ಡಿಕ್ರೀಸ್ ಅಂದ್ರೆ ಹೇಳಿದ್ರೆ ಎಷ್ಟು ಜಾಸ್ತಿ ಆಗಿದೆ ಎಷ್ಟು ಕಡಿಮೆ ಆಗಿದೆ ಅಂತ ಅರ್ಥ. ಸೊ ಈ ಪರ್ಸೆಂಟೇಜ್ ಇನ್ಕ್ರೀಸ್ ಎಷ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ಸೊ ನಿಮ್ಗೆ ನ್ಯೂಮರೇಟರ್ ಅಲ್ಲಿ ಅಂಶದಲ್ಲಿ ಡಿಫರೆನ್ಸ್ ಬರಬೇಕು. ಸೊ ಇಲ್ಲಿ ನಾನು ಡಿಫರೆನ್ಸ್ ಅನ್ನು ಹಾಕಿದ್ದೀನಿ 37. ಇದಾದ ನಂತರ ಇಲ್ಲಿ ಡಿನಾಮಿನೇಟರ್ ಯಾವುದು ಅಂತ ನಿಮ್ಗೆ ಗೊತ್ತಾಗಬೇಕು. ನಾನು ಮೋರ್ ದ್ಯಾನ್ ಲೆಸ್ ದ್ಯಾನ್ ಅಲ್ಲಿ ದ್ಯಾನ್ ಅನ್ನೋ ವರ್ಡ್ ನಿಮ್ಗೆ ಕ್ಲೂ, ಅದರ ನಂತರ ಬರೋದು ಡಿಫರೆನ್ಸ್ ಅಂತ, ಸಾರಿ ದ್ಯಾನ್ ನಂತರ ಬರೋ ವರ್ಡ್ ನಿಮ್ಗೆ ಡಿನಾಮಿನೇಟರ್ ಅಂತ ಹೇಳ್ತಾನೆ. ಬಟ್ ಇಲ್ಲಿ ದ್ಯಾನ್ ಅನ್ನೋ ವರ್ಡ್ ಇಲ್ಲ. ಎಸ್ಪೆಷಲಿ ವೆನ್ ದೇರ್ ಇಸ್ ಅ ಇಯರ್ ವೈಸ್ ಕಂಪ್ಯಾರಿಸನ್, ಪ್ರೀವಿಯಸ್ ಇಯರ್ಸ್ ಬಿಕಮ್ ಡಿನಾಮಿನೇಟರ್. ಪ್ರೀವಿಯಸ್ ಇಯರ್ ಯಾವ್ದಿದೆ ವ್ಯಾಲ್ಯೂ ಅದು ಡಿನಾಮಿನೇಟರ್. ಅಂದ್ರೆ ಇಲ್ಲಿ ಯಾವುದು ಪ್ರೀವಿಯಸ್ ಮುಂಚೆ ಬರುವುದು ಯಾವುದು, 1992 ವ್ಯಾಲ್ಯೂ 108 that becomes denominator. 108 that becomes denominator. ಸೊ ಹಾಗಾಗಿ ನೀವು ಅರ್ಥ ಮಾಡ್ಕೊಳ್ಳಿ, 108 ಡಿನಾಮಿನೇಟರ್ ಆಗುತ್ತೆ. ಇಲ್ಲಿ 37 ಡಿವೈಡೆಡ್ ಬೈ 108 ಇಂಟು 100. 37 ಯಾವುದೇ ನಂಬರ್ ಅಲ್ಲಿ ಹೋಗುದಿಲ್ಲ, ಬಿಕಾಸ್ 37 ಇಸ್ ಅ ಪ್ರೈಮ್ ನಂಬರ್. 37 ಇಸ್ ಅ ಪ್ರೈಮ್ ನಂಬರ್. ಈಗ ನೀವು ನೋಡಿ 37 ಇಂಟು 1 37 ಬರುತ್ತೆ. 37 ಇಂಟು 2 ಮಾಡಿ ನೋಡಿ 74 ಬರುತ್ತೆ. 37 ಇಂಟು 3 ಮಾಡಿ ನೋಡಿ 111 ಬರುತ್ತೆ. 111 ಬರುತ್ತೆ. ಸೊ 37 ಇಂಟು 3 ಹತ್ರ ಇದೆ, ಯಾಕಂದ್ರೆ ಇಲ್ಲಿ 108 ಇರೋದು. ನಾನು ಅಪ್ರಾಕ್ಸಿಮೇಟ್ ತಗೊಳಕ್ ನೋಡ್ತೀನಿ, ಯಾಕಂದ್ರೆ ಇಲ್ಲಿ ಅಪ್ರಾಕ್ಸಿಮೇಟ್ ಅಂತ ಹೇಳಿದ್ದಾರೆ. ಸೊ ನನ್ಗೆ ಇಲ್ಲಿ 37 1 37 3 ಹೋದ ಹಾಗೆ ಇದು, ಯಾಕಂದ್ರೆ 111 ಮತ್ತೆ 108 ತುಂಬಾ ಹತ್ರ ಇದೆ. ಸೊ ನನ್ಗೆ ಆನ್ಸರ್ 100 ಡಿವೈಡೆಡ್ ಬೈ 3 33 ಪಾಯಿಂಟ್ ಸಮಥಿಂಗ್ ಬರುತ್ತೆ. 33 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಸೊ ದಟ್ ಈಸ್ 34%. ಬೇಕಿದ್ರೆ ನೀವು ಸಾಲ್ವ್ ಮಾಡಿ ನೋಡಿ, 3700 ಡಿವೈಡೆಡ್ ಬೈ 108 ಇದೇ ರೀತಿ ಮಾಡ್ತಾ ಹೋಗ್ಬೇಕು. ನಿಮ್ಗೆ ಆಗ ಇಲ್ಲಿ 34 ಹತ್ರ ಆನ್ಸರ್ ಬರುತ್ತೆ, ಅದೇ ಆನ್ಸರ್ ಬರುತ್ತೆ. ಫೈನ್. ಸೊ ಅದನ್ನೆಲ್ಲ ನಾನು ಸಿಂಪಲ್ ಕ್ಯಾಲ್ಕುಲೇಷನ್ಸ್ ಗಳನ್ನ, ಭಾಗಾಕಾರ ಗುಣಾಕಾರಗಳನ್ನ ನಾನು ಇಲ್ಲಿ ಮಾಡ್ತಾ ಇಲ್ಲ. ಆ ಭಾಗಾಕಾರ ಗುಣಾಕಾರಗಳನ್ನ ನೀವೇ ಮಾಡ್ಕೊಳ್ಬೇಕು, ಪ್ರಾಕ್ಟೀಸ್ ಮಾಡಿ. ದ ಟೋಟಲ್ ಸೇಲ್ ಆಫ್ all 7 years, total sales of all the 7 years is maximum for which battery? So easy. ಬಟ್ ನಿಮ್ಗೆ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಟೋಟಲ್ ಸೇಲ್ಸ್ ಆಫ್ ಆಲ್ ದಿ 7 years, 7 ವರ್ಷಗಳಲ್ಲಿ ಮ್ಯಾಕ್ಸಿಮಮ್ ಯಾವ ಬ್ಯಾಟ್ರಿ ಸೇಲ್ ಆಗಿದೆ ಅಂತ ನೋಡಿ. ಈ ಟೋಟಲ್ ಕೇಳಿರೋದಲ್ಲ ಅವರು, ಈ ಟೋಟಲ್ ಕೇಳಿರೋದಲ್ಲ. ನೀವು ಕಂಪನಿ ವೈಸ್ ಆರ್ ಬ್ಯಾಟ್ರಿ ವೈಸ್ ನೀವು ಸಾಲ್ವ್ ಮಾಡ್ಬೇಕು. ನಾಟ್ ಕಂಪನಿ, ಒಂದೇ ಕಂಪನಿ ಇರೋದು, ಬ್ಯಾಟ್ರಿ ವೈಸ್ ಸಾಲ್ವ್ ಮಾಡ್ಬೇಕು. ಈಗ ಸಾಲ್ವ್ ಮಾಡ್ತಾ ಬರ್ಬೇಕು. ಯಾವ ಬ್ಯಾಟ್ರಿ ಹೈಯೆಸ್ಟ್ ಟೋಟಲ್ ಆಗಿದೆ ಅಂತ ನೋಡ್ಬೇಕು. 4AH 7AH 32H 35H 55 ಕೇಳಲಿಲ್ಲ, ಅವ್ರ ಆಪ್ಷನ್ ಅಲ್ಲಿ ಇಲ್ಲ, ಹಾಗಾಗಿ ಅದು ಆನ್ಸರ್ ಆಗುದಿಲ್ಲ. ಸೊ ಈ 4ರಲ್ಲಿ ಈ 4ಅನ್ನ ಆಡ್ ಮಾಡಿ ನೋಡಿ ಯಾವ್ದು ಜಾಸ್ತಿ ಬರುತ್ತೆ ಅಂತ, ದ್ಯಾಟ್ ವಿಲ್ ಬಿ ಯುವರ್ ಆನ್ಸರ್. ಸ್ವಲ್ಪ ಆನ್ಸರ್ಸ್ ಗಳು ತುಂಬಾ ಕ್ಲೋಸ್ ಬರೋ ತರ ಇದ್ರೆ ನೀವು 4ಅನ್ನು ಸಾಲ್ವ್ ಮಾಡಿ ನೋಡ್ಬೇಕು. ಅದರ್ವೈಸ್ ಯು ಡೋಂಟ್ ಹ್ಯಾವ್ ಟು ಸಾಲ್ವ್ ಆಲ್ ದಿ 4. ನೀವು ಸಾಲ್ವ್ ಮಾಡಿ ನೋಡಿ. ಐ ಥಿಂಕ್ ಯುವರ್ ಆನ್ಸರ್ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ 32AH ಅಲ್ಲಿ ತುಂಬಾ ದೊಡ್ಡ ವ್ಯಾಲ್ಯೂಸ್ ಇದೆ. 150 135 165 160
ಬೇರೆ ಯಾವ್ದ್ರಲ್ಲೂ ಇಲ್ಲ. 114 ಇದೆ, 102 ಇದೆ, 3 4 5 6 ವ್ಯಾಲ್ಯೂಸ್ 100ಗಿಂತ ಜಾಸ್ತಿ ಇದೆ. ಮತ್ತೆ ಇನ್ನೊಂದು 75 ಅಷ್ಟೊಂದು ಸಣ್ಣ ನಂಬರ್ ಏನಲ್ಲ. 45 ನೋಡಿ ತುಂಬಾ ಸಣ್ಣ ನಂಬರ್, ಇದು ಜಾಸ್ತಿ ಬರಲ್ಲ ಮೋಸ್ಟ್ಲಿ. ಸೊ ಮೋಸ್ಟ್ ಪ್ರಾಬಬ್ಲಿ 32AH ವಿಲ್ ಬಿ ಯುವರ್ ಆನ್ಸರ್. ಜಸ್ಟ್ ಕ್ರಾಸ್ ಚೆಕ್ ಇಟ್, ನೀವು ಸಾಲ್ವ್ ಮಾಡಿ ನೋಡಿ. 32AH ವಿಲ್ ಬಿ ಯುವರ್ ಆನ್ಸರ್. ಫೈನ್. ನೆಕ್ಸ್ಟ್ ಕ್ವಶನ್ ನೋಡೋಣ. What is the difference? What is the difference in the number of 35AH batteries? 35AH batteries sold in 1993 and 1997. 1993 ಮತ್ತೆ 1997 35AH ಗಳ ಡಿಫರೆನ್ಸ್ ಕೇಳಿದ್ದಾರೆ. ವೆರಿ ಈಸಿ ಕ್ವಶನ್, ವೆರಿ ಈಸಿ ಕ್ವಶನ್. 35AH ಬ್ಯಾಟರಿ 1993 ಎಷ್ಟು? 84. 1997 ಎಷ್ಟು? 45. ಸೊ 84,000, ಯಾಕಂದ್ರೆ ನಂಬರ್ಸ್ 1000 ಇದೆ, ಮೈನಸ್ 45,000 ಮಾಡಬೇಕು. 84,000 ಮೈನಸ್ 45,000 ಮಾಡಬೇಕು. ಯು ಚೆಕ್ ದಿ ಆನ್ಸರ್, ಇಟ್ ವಿಲ್ ಬಿ 39,000 ಆನ್ಸರ್ ಬರುತ್ತೆ. 39,000 ಆನ್ಸರ್ ಬರುತ್ತೆ. ಸೊ ನೆಕ್ಸ್ಟ್ ಕ್ವಶನ್. ಸೊ ನೋಡಿ, ಈ ತರ ಕೆಲವೊಂದ್ಸಲ ಈ ತರ ಈಸಿ ಕ್ವಶನ್ಸ್ ಬರುತ್ತೆ. ಸೊ ಈ ತರ ಈಸಿ ಕ್ವಶನ್ಸ್ ಬಂದಾಗ ನೀವು ಗ್ರಾಫ್ ಅಥವಾ ಟೇಬಲ್ ಅನ್ನು ಅರ್ಥ ಮಾಡ್ಕೊಂಡಿದ್ರೆ ಈಸಿಯಾಗಿ ಸಾಲ್ವ್ ಮಾಡಬಹುದು. ಫೈನ್. ನೆಕ್ಸ್ಟ್ ಕ್ವಶನ್. The percentage of 4AH batteries sold to the total number of batteries sold was maximum in the year. ಏನು ಹೇಳಿದ್ದಾರೆ ಅಂದ್ರೆ ಪರ್ಸೆಂಟೇಜ್ ಅಂತ ಕೇಳಿದ್ದಾರೆ. ಪರ್ಸೆಂಟೇಜ್ ಆಫ್ 4AH batteries sold to the total number of batteries sold ಅಂದ್ರೆ ಈ total number of batteries year wise is maximum for which year. ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ 2 ಅನ್ನೋದು ಕೀವರ್ಡ್. ಇದೊಂದು ನಾನು ಆಗ್ಲೇ ಹೇಳಲಿಲ್ಲ. ನಾನು ಹೇಳಿದೆ ಸ್ಟೇಟ್ಮೆಂಟ್ಸ್ ಗಳನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳ್ಬೋದು ಅಂತ. ಸೊ ಹಾಗಾಗಿ ಈಗ ಕೆಲವೊಂದ್ಸಲ ಕೇಳ್ತಾರೆ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ ಟು ವೈ, ಆತರ ಇದ್ರೆ ಈಗ ಆಫ್ ಕೀವರ್ಡ್ ಆಗಲ್ಲ. ಇಲ್ಲಿ ವಾಟ್ ಪರ್ಸೆಂಟೇಜ್ ಆಫ್ ಎಕ್ಸ್ ಟು ವೈ ಅಂತಿದ್ರೆ ರೇಷಿಯೋದಲ್ಲಿ ಇದ್ದಾಗೆ 2 ಬಿಕಮ್ಸ್ ಕೀವರ್ಡ್. ಎಕ್ಸ್ ಡಿವೈಡೆಡ್ ಬೈ ವೈ ಇಂಟು 100. ರೇಷಿಯೋ ಕೇಳಿರೋದು ಇಲ್ಲಿ 2. ಸೊ ದಿಸ್ ಬಿಕಮ್ಸ್ ಕೀವರ್ಡ್. ಸೊ ನಿಮ್ಗೆ 2 ನಂತರ ಬಂದಿರೋದು ಡಿನಾಮಿನೇಟರ್ ಆಗುತ್ತೆ. ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಪ್ರತಿ ಇಯರ್ ಇದ್ದು ನೀವು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಹೈಯೆಸ್ಟ್ ಯಾವ್ದು ಅಂತ ನೋಡ್ಬೇಕು. ಸೋಲ್ಡ್ ಎಷ್ಟು? 94 ನೋಡ್ಬೇಕು. 96. ಸೊ 96 divided by 525 into 100. ಇನ್ನೊಂದು 95 next year. 105 divided by 510. 105 divided by 510 into 100. ಇನ್ನೊಂದು 96. 90 divided by 465 into 100. ಇನ್ನೊಂದು 97. 105 divided by 495 into 100. ಇವಾಗ ನೋಡಿ, ಇದೆಲ್ಲವನ್ನ ಸಾಲ್ವ್ ಮಾಡಿ ನೋಡಿ, ಇದರಲ್ಲಿ ಯಾವುದು ಹೈಯೆಸ್ಟ್ ಅಂತ ನೋಡ್ಬೇಕಂತಿಲ್ಲ, ಯಾಕಂದ್ರೆ ಇಲ್ಲಿ ಮ್ಯಾಕ್ಸಿಮಮ್ ಅಂತ. ಕೆಲವೊಂದ್ಸಲ ನೀವು ಶಾರ್ಟ್ ಕಟ್ ಅಪ್ಲೈ ಮಾಡಿ ನೋಡ್ಬೋದು. ಇವಾಗ ನಾನು ಇದ್ರ 10% ಎಷ್ಟು ಹೇಳಿ ಡಿನಾಮಿನೇಟರ್ ಇದು 10, ಇದು ವ್ಯಾಲ್ಯೂ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರುತ್ತೆ ಅಂತ ನಾನು ಥಿಂಕ್ ಮಾಡೋದು, ಸಾಲ್ವ್ ಮಾಡೋದು. ಇದರ 10% ಎಷ್ಟು ಹೇಳಿ? 52.5. 52.5 is 10%. 20% ಎಷ್ಟಾಗುತ್ತೆ? 20% ಎಷ್ಟಾಗುತ್ತೆ? 105 ಆಗುತ್ತೆ. ಸೊ ಇಲ್ಲಿ 105 ಇಲ್ಲ, 96 ಮಾತ್ರ ಇದೆ. ಸೊ ನಿಮ್ಮ ಆನ್ಸರ್ ಇಸ್ ಲೆಸ್ ದ್ಯಾನ್ 20%. ಇಲ್ಲಿ 10% ಎಷ್ಟು ಹೇಳಿ? 1 ಪಾಯಿಂಟ್ ಹಾಕಿದ್ರೆ ಆಯ್ತು. 51.0 10%. 20% ಎಷ್ಟಾಗುತ್ತೆ ಹೇಳಿ? 102 ಆಗುತ್ತೆ. ಸೊ ಇಲ್ಲಿ ಮೋರ್ ದ್ಯಾನ್ 20%, ಯಾಕಂದ್ರೆ ಇಲ್ಲಿ 102ಕ್ಕಿಂತ ಜಾಸ್ತಿ ಇದೆ. ಆನ್ಸರ್ ಮೋರ್ ದ್ಯಾನ್ 20%. ಇಲ್ಲಿ ನೋಡಿ 10% ಎಷ್ಟು? 46.5. 20% ಎಷ್ಟಾಗುತ್ತೆ? 90 ದಾಟಿ ಹೋಗುತ್ತೆ, ಯಾಕಂದ್ರೆ 45 ಬಂದ್ರೆ 90. ಇಲ್ಲಿ 46.5 ಅಂತ ಹೇಳಿದ್ರೆ 93 ಬರುತ್ತೆ. ಸೊ ಇಲ್ಲಿ ಲೆಸ್ ದ್ಯಾನ್ 20%. ಇಲ್ಲಿ ನೋಡಿ 10% ಎಷ್ಟು? 49ವರೆ. 20% ಎಷ್ಟಾಗುತ್ತೆ? 99 ಆಗುತ್ತೆ. 20% 99 ಆಗುತ್ತೆ. ಸೊ ಇಲ್ಲಿ ನಿಮ್ಗೆ 99ಗಿಂತ ಜಾಸ್ತಿ ಇದೆ. ಸೊ ಮೋರ್ ದ್ಯಾನ್ 20%. ಸೊ ಇದು ಆನ್ಸರ್ ಅಲ್ಲ, ಇದು ಆನ್ಸರ್ ಅಲ್ಲ. ಸೊ ದಟ್ ಮೀನ್ಸ್ ಯುವರ್ ಆನ್ಸರ್ ಇಸ್ ನಾಟ್ ಎ, ಆನ್ಸರ್ ಇಸ್ ನಾಟ್ ಸಿ. ಈಗ ನಿಮ್ಗೆ ಉಳಿರೋದು 1995 ಮತ್ತೆ 1997. ಇದರಲ್ಲೂ ಕೂಡ ನೀವು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ಅಂದ್ರೆ ಯಾವ ಆನ್ಸರ್ ಬರುತ್ತೆ ಅಂತ ನಿಮ್ಗೆ ಆನ್ಸರ್ ತರಬಹುದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದು 20%ಗಿಂತ ಜಾಸ್ತಿ, ಇದು 20%ಗಿಂತ ಜಾಸ್ತಿ. ಈಗ 20%ಗಿಂತ ಎಷ್ಟು ಜಾಸ್ತಿ ಇದೆ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಇದರ 1% ಎಷ್ಟು? 5.10. ಸೊ 20 ಸ್ವಲ್ಪ
ಆ ಎರಡು ಆಪ್ಷನ್ ಅನ್ನ ಮಾತ್ರ ಮಾಡಿ ತೋರಿಸ್ತೇನೆ ನೋಡಿ. ಆ ಎರಡು ಆಪ್ಷನ್ ಅನ್ನ ಮಾತ್ರ ಇದರಲ್ಲಿ ಈಗ ಹೇಗೆ ಮಾಡೋದು ಅಂತ ಹೇಳಿದ್ರೆ 95 ಅಲ್ಲಿ ಏನ್ ಆನ್ಸರ್ ನನ್ಗೀಗ 95 ಅಲ್ಲಿ 105 ಡಿವೈಡೆಡ್ ಬೈ 510 ಇಂಟು 100. 97 ಅಲ್ಲಿ 105 ಡಿವೈಡೆಡ್ ಬೈ 495 200. ಸೊ ಇಲ್ಲಿ ಈಗ ನೋಡ್ಬೇಕಂತನೂ ಇಲ್ಲ ಯಾವ್ದು ಜಾಸ್ತಿ ಅಂತ ಯಾವ್ದು ಜಾಸ್ತಿ ಅಂತ. ಇಲ್ಲಿ ನೋಡಿ ಎರಡರಲ್ಲೂ ಅಂಶ ಸೇಮ್ ಇದೆ, 105 ಇದೆ. ಯಾವ್ದ್ರ ಛೇದ ಕಡಿಮೆ ಇದೆ ಅದರ ವ್ಯಾಲ್ಯೂ ಜಾಸ್ತಿ, ಯಾವ್ದ್ರ ಛೇದ ಕಡಿಮೆ ಇದೆ ಅದರ ವ್ಯಾಲ್ಯೂ ಜಾಸ್ತಿ. ಸೊ ಆನ್ಸರ್ 1997. ಹೇಗಂದ್ರೆ ಇವಾಗ ನೋಡಿ 1/2 ಮತ್ತೆ 1/3 ಇದು ಅಥವಾ 1/4 ತಗೊಳ್ತೇನೆ ಈಸಿಯಾಗಿ. 1/2 ಮತ್ತೆ 1/3 ಎರಡರಲ್ಲೂ ಅಂಶ ಸೇಮ್ 1 ಯಾವ ವ್ಯಾಲ್ಯೂ ಜಾಸ್ತಿ, ಅರ್ಧನ ಕಾಲ? ಇದು 1/2 ಅಂದ್ರೆ ಅರ್ಧ, 1/4 ಅಂದ್ರೆ ಕಾಲು. ಯಾವ್ದ್ರ ವ್ಯಾಲ್ಯೂ ಜಾಸ್ತಿ? ಇದು 50%, ಇದು 25%. ಹೀಗೂ ನೋಡ್ಬೋದು ಯಾವ್ದು ಜಾಸ್ತಿ? 50% ಜಾಸ್ತಿ. ಸೊ 1/2 ಯಾವ್ದ್ರ ಅಂಶಗಳು ಸಮಾನವಾಗಿದ್ದಾಗ ಛೇದ ಕಡಿಮೆ ಇರೋ ವ್ಯಾಲ್ಯೂ, ಛೇದ ಕಡಿಮೆ ಇರುವ ಭಿನ್ನರಾಶಿ ದೊಡ್ಡ ಭಿನ್ನರಾಶಿ. ಇದು ನೆನ್ಪಿಟ್ಕೊಳ್ಳಿ. ಅಂಶಗಳು ಸಮಾನ ಇದ್ದಾಗ ಯಾವುದರ ಛೇದ ಕಡಿಮೆ ಇದೆ ನೋಡಿ, ಯಾವುದರ ಛೇದ ಕಡಿಮೆ ಇದೆ ಅದು ದೊಡ್ಡ ವ್ಯಾಲ್ಯೂ. ಯಾವುದು? ದೊಡ್ಡ ವ್ಯಾಲ್ಯೂ. ಸೊ ಇದು 495ರಲ್ಲಿ 105, ಇದು 510ರಲ್ಲಿ 105. ಆರ್ಎಲ್ಸ್ ನೀವು ಈ ತರ ಥಿಂಕ್ ಮಾಡಿ, ನಿಮ್ಗೆ 495ರಲ್ಲಿ 105 ಮಾರ್ಕ್ ಸಿಕ್ಕಿದೆ, ಇನ್ನೊಬ್ಬರಿಗೆ 510ರಲ್ಲಿ 105 ಮಾರ್ಕ್ ಸಿಕ್ಕಿದೆ. ಯಾರಿಗೆ ಜಾಸ್ತಿ ಮಾರ್ಕ್ ಸಿಕ್ಕಿದೆ? ಹಾಗೆ 495ರಲ್ಲಿ 105 ಮಾರ್ಕ್ ಸಿಕ್ಕಿದೆ, ಯಾಕಂದ್ರೆ ಕಡಿಮೆ ಅದರಲ್ಲಿ ಜಾಸ್ತಿ ತೆಗೆದಿದ್ದಾನೆ ಅಂತ ಅರ್ಥ. ಸೊ ನಿಮ್ಗೆ 1997 ಈ ಕ್ವಶನ್. ನೆಕ್ಸ್ಟ್ ಕ್ವಶನ್. ಈ ತರ ತುಂಬಾ ಕ್ಯಾಲ್ಕುಲೇಷನ್ ಲೆಂತಿ ಬಂದಾಗ್ಲೂ UPSC ಅಲ್ಲಿ ಏನಾದ್ರೂ ಒಂದು ಟೆಕ್ನಿಕ್ ಇದ್ದಿರುತ್ತೆ, ಜಾಸ್ತಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಟ್ಟಿರಲ್ಲ. ಹಾಗಾಗಿ ಇಲ್ಲಿ ನೋಡಿ 2 ಆಪ್ಷನ್ ಸ್ಟ್ರೈಟ್ ಅವೇ ಎಲಿಮಿನೇಟ್, ಮತ್ತೆ ಇನ್ನೊಂದು ಆಪ್ಷನ್ ಕ್ಯಾಲ್ಕುಲೇಟ್ ಮಾಡದೇನೆ ನಮ್ಗೆ ಆನ್ಸರ್ ಸಿಕ್ಕಿತ್ತು. ಅದೇ ರೀತಿ ಅವರು ಇಟ್ಟಿರ್ತಾರೆ. ಫೈನ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನ್ ನೋಡಿ, ಅಬ್ಸರ್ವ್ ಮಾಡಿ. ಪ್ಯೂರ್ಲಿ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್. ನಾನು ಆಲ್ರೆಡಿ ಹೇಳಿದಾಗೆ ಅಬ್ಸರ್ವೇಷನ್ ಬೇಸ್ಡ್ ಕ್ವಶನ್ ಅನ್ನು ಕೇಳಬಹುದು. ಇನ್ ಕೇಸ್ ಆಫ್ ವಿಚ್ ಬ್ಯಾಟರಿ ದೇರ್ ವಾಸ್ ಅ ಕಂಟಿನ್ಯೂಸ್ ಡಿಕ್ರೀಸ್ ಟ್ರೆಂಡ್ ಇದು ಕೊಟ್ಟಿದ್ದಾರೆ ಇನ್ ಸೇಲ್ಸ್ ಫ್ರಮ್ 1990 ಟು 97 ಇಯರ್ಸ್ ಗಳನ್ನು ಅಬ್ಸರ್ವ್ ಮಾಡಬೇಕು. 92 ಇಂದ 97 ವರೆಗೆ, ಅಂದ್ರೆ 98 ನೋಡ್ಲಿಕ್ಕಿಲ್ಲ ನನಗೆ, 98 ನೋಡ್ಲಿಕ್ಕಿಲ್ಲ. ಯಾವ ಬ್ಯಾಟ್ರಿ ಕಂಟಿನ್ಯೂಸ್ ಡಿಕ್ರೀಸ್ ಇದೆ? ವಿಡಿಯೋ ಪಾಸ್ ಮಾಡಿಬಿಟ್ಟು ಸಾಲ್ವ್ ಮಾಡೋಕೆ ಟ್ರೈ ಮಾಡಿ ನೋಡೋಣ. ಫಸ್ಟ್ ಆಪ್ಷನ್ 4AH ಕಂಟಿನ್ಯೂಸ್ ಡಿಕ್ರೀಸ್ ಇದೆ ನೋಡ್ಬೇಕು. 75 ಇದೆ, 90 ಆಗಿದೆ. ಡಿಕ್ರೀಸ್ ಅಲ್ಲ, ಇದು ಇನ್ಕ್ರೀಸ್. ಇಲ್ಲಿ ಇನ್ಕ್ರೀಸ್, ಇಲ್ಲಿ ಇನ್ಕ್ರೀಸ್, ಇಲ್ಲಿ ಪುನಃ ಡಿಕ್ರೀಸ್ ಆಗಿದೆ. ಸೊ ಇದು ಆನ್ಸರ್ ಅಲ್ಲ, ಕಂಟಿನ್ಯೂಸ್ ಡಿಕ್ರೀಸ್ ಇಲ್ಲ. 7AH ನೋಡುವ, 144 126 ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಕಂಟಿನ್ಯೂಸ್ ಆಗಿ ಡಿಕ್ರೀಸ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿ, ಈ ಇಯರ್ ಇಂದ ಇಯರ್ಗೆ ಡಿಕ್ರೀಸ್, ಇಲ್ಲಿಂದ ಇಲ್ಲಿಗೆ ಡಿಕ್ರೀಸ್. ಸೊ ಇಯರ್ ವೈಸ್ ಡಿಕ್ರೀಸ್ ಇದೆ. ಹಾಗಾಗಿ ಬಿ ಆನ್ಸರ್ ಬರುತ್ತೆ. ಬೇಕಿದ್ರೆ 32 ಚೆಕ್ ಮಾಡಿ ನೋಡಿ. ಇಲ್ಲಿ ಡಿಕ್ರೀಸ್, ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್ ಆಗಿದೆ. ಸೊ ಇದು ಆನ್ಸರ್ ಅಲ್ಲ. 35 ನೋಡೋಣ, ಡಿಕ್ರೀಸ್, ಇಲ್ಲಿಂದ ಇಲ್ಲಿಗೆ ಇನ್ಕ್ರೀಸ್, ಹಾಗಾಗಿ ಅದು ಆನ್ಸರ್ ಅಲ್ಲ. ಸೊ ಯು ಕ್ಯಾನ್ ಫ್ರೀಸ್ ಇಟ್ ಆನ್ 7AH ಕಂಟಿನ್ಯೂಸ್ ಇನ್ಕ್ರೀಸ್ ಇದೆ. ಸೊ 2 ಟೇಬಲ್ ಮಾಡಿದೆ. ಫಸ್ಟ್ ಟೇಬಲ್ ಅಲ್ಲಿ 5 ಕ್ವಶನ್, ಈ ಟೇಬಲ್ ಅಲ್ಲಿ 5 ಕ್ವಶನ್ ಮಾಡಿದೆ. ಸೊ ಕ್ವಶನ್ಸ್ ಗಳು ಯೂಶುವಲಿ UPSC ಅಲ್ಲಿ ಬಂದ್ರೆ ಈ ತರ ಈಸಿಯಾಗಿ ಇರುತ್ತೆ. ತುಂಬಾ ಜಾಸ್ತಿ ಕ್ಯಾಲ್ಕುಲೇಷನ್ ಇರಲ್ಲ, UPSC ಅಲ್ಲಿ ಈಸಿಯಾಗಿ ಇರುತ್ತೆ. ಸೊ ಇನ್ ಬರೋ ವಿಡಿಯೋಸ್ ಗಳಲ್ಲಿ ಇನ್ನಷ್ಟು ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗ್ತೇವೆ. ಬೇರೆ ಬೇರೆ ಟೈಪ್, ಅಂದ್ರೆ ಪೈ ಚಾರ್ಟ್, ಬಾರ್ ಚಾರ್ಟ್, ಲೈನ್ ಗ್ರಾಫ್, ಮತ್ತೆ ಕಾಂಬಿನೇಷನ್, ಮತ್ತೆ ಟ್ರೆಂಡ್ ಅನಾಲಿಸಿಸ್ ಅನ್ನ ಹೇಗೆ ನೋಡೋದು, ಎಲ್ಲ ಕ್ವಶನ್ಸ್ ಗಳನ್ನ ಮಾಡ್ತಾ ಹೋಗೋಣ. ಎಲ್ಲ ಕ್ವಶನ್ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ ಕೇಸ್ ಸ್ಕ್ರೀನ್ ಕ್ಲಿಯರ್ ಆಗಿ ನಿಮ್ಗೆ ಬರದೇ ಇದ್ರೆ, ನಿಮ್ಗೆ ಪ್ರಿಂಟ್ ಬೇಕಂತ ಹೇಳಿದ್ರೆ, ಇದರ ಮೆಟೀರಿಯಲ್ ಅನ್ನ PDF ಫಾರ್ಮ್ಯಾಟ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೇವೆ. ಅದನ್ನ ಡೌನ್ಲೋಡ್ ಮಾಡ್ಕೊಂಡು ನಂತರ ಇದನ್ನು ಸಾಲ್ವ್ ಮಾಡೋದು ನೋಡಿ. ಥ್ಯಾಂಕ್ ಯು.